ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ತ್ರಿಭುಜ ರಚನೆ ಬಗ್ಗೆ ನೋಡೋಣ. ತ್ರಿಭುಜ, ನಾವಿಲ್ಲಿ ಏನು ಆಕೃತಿ ಕಾಣ್ತಾ ಇದ್ದೇವೆ ಇದನ್ನು ನಾವು ತ್ರಿಭುಜ ಅಂತ ಕರಿತೇವೆ. ಇಂಗ್ಲಿಷ್ನಲ್ಲಿ ಇದನ್ನು ಟ್ರಯಾಂಗಲ್ ಅಂತ ಕರಿತೇವೆ. ಇದಕ್ಕೆ ನಾವು ತ್ರಿಭುಜ ಅಂತ ಯಾಕೆ ಕರಿತೇವೆ? ಇದರಲ್ಲಿ ನೀವು ನೋಡಿದ್ರೆ 3 ಭುಜಗಳಿದ್ದಾವೆ. AB ಒಂದು ಭುಜ, AC ಇನ್ನೊಂದು ಭುಜ, BC ಇನ್ನೊಂದು ಭುಜ. ಆದ್ದರಿಂದ ಇದನ್ನು ನಾವು ತ್ರಿಭುಜ ಅಂತ ಕರಿತೇವೆ. ಇದಕ್ಕೆ ನಾವು ತ್ರಿಕೋನ ಅಂತಲೂ ಸಹ ಕರಿತೇವೆ. ಯಾಕೆಂದರೆ ಇದರಲ್ಲಿ 3 ಕೋನಗಳಿದ್ದಾವೆ. ಕೋನ 1, ಕೋನ 2, ಕೋನ 3. ಇದರಿಂದ ತ್ರಿಕೋನ ಅಥವಾ ತ್ರಿಭುಜ ಅಂತ ಕರಿತೇವೆ. ಈ ತ್ರಿಭುಜವನ್ನು ನಾವು ಗುರುತಿಸಬೇಕಂತ ಹೇಳಿದ್ರೆ ಇದಕ್ಕೆ ನಮಗೆ 3 ಬಾಹುಗಳ ಅಳತೆಗಳು ಬೇಕಾಗುತ್ತೆ. AB, AC, BC. ಇವುಗಳನ್ನು ನಾವು ಭುಜ ಅಥವಾ ಬಾಹು ಅಂತ ಕರಿತೇವೆ. ಇಂಗ್ಲಿಷ್ನಲ್ಲಿ ಇದನ್ನು ಸೈಡ್ ಅಂತ ಕರಿತೇವೆ. ಈ 3 ಅಳತೆಗಳನ್ನು, 3 ಬಾಹುಗಳ ಅಥವಾ 3 ಸೈಡ್ಗಳ ಅಳತೆಗಳನ್ನು ಕೊಟ್ಟಾಗ ನಾವು ತ್ರಿಭುಜವನ್ನು ಗುರುತಿಸಬಹುದು. ಈ ತ್ರಿಭುಜದಲ್ಲಿ ನಾವು 3 ಕೋನಗಳನ್ನು ಸಹ ಅಳತೆ ಮಾಡಬಹುದು. ಅದೇನೆಂದರೆ ABC, ACB ಮತ್ತು BAC. ABC ಈ ಕೋನ 2, ACB ಕೋನ 3 ಮತ್ತು BAC ಕೋನ 1. ಈ 3 ಕೋನಗಳನ್ನು ಸಹ ಅಳತೆ ಮಾಡಬಹುದು.